ಹಾಯ್ ಹಲೋ ನಮಸ್ತೆ. ಗಾಯಕ ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಈಚೆಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದು, ಆನಂತರ ಕ್ಷಮೆ ಕೇಳಿದ್ದು ಎಲ್ಲವೂ ಗೊತ್ತೇ ಇದೆ. ಆದರೆ ತಮ್ಮ ಹೇಳಿಕೆಯಿಂದ ಆಗ್ತಾ ಇರುವ ಪರಿಣಾಮಗಳನ್ನು ಕೂಡ ಸೋನು ನಿಗಮ್ ಎದುರಿಸಲೇಬೇಕಿದೆ. ಈಗಾಗಲೇ ಫಿಲ್ಮ್ ಚೇಂಬರ್ ಸೋನುಗೆ ಅಸಹಕಾರ ನೀಡೋಣ ಅಂತ ಹೇಳಿದೆ. ಇದೀಗ ಸೋನು ನಿಗಮ್ ಹಾಡಿದ್ದ ಹಾಡನ್ನೇ ಚಿತ್ರತಂಡವೊಂದು ಕತ್ತರಿಸಿದೆ. ಯಾವ ಸಿನಿಮಾ ತಂಡ, ಯಾವ ಹಾಡು? ಈ ವಿಡಿಯೋ ನೋಡಿ. ಯೋಗರಾಜ್ ಭಟ್, ಸಂತೋಷ್ ಕುಮಾರ್ ಎಕೆ ಮತ್ತು ವಿದ್ಯಾ ನಿರ್ಮಾಣ ಮಾಡ್ತಾ ಇರುವ ಕುಲದಲ್ಲೋ ಕೀಳ್ಯಾವುದೋ ಸಿನಿಮಾದ ಮೂಲಕ ಮಡಿನೂರು ಮನು ಹೀರೋ ಆಗಿ ನಟಿಸುತ್ತಿದ್ದಾರೆ. ಈಗಾಗಲೇ ಸಿನಿಮಾ ತೆರೆಗೆ ಬರುವುದಕ್ಕೆ ಸಜ್ಜಾಗಿದೆ. ಈ ಚಿತ್ರಕ್ಕೆ ಮನೋಮೂರ್ತಿ ಅವರು ಸಂಗೀತ ನೀಡಿದ್ದಾರೆ. ಈಚೆಗೆ ಈ ಸಿನಿಮಾದ ಒಂದು ಹಾಡನ್ನ ಸೋನು ನಿಗಮ್ ಹಾಡಿದ್ರು. ಅದು ರಿಲೀಸ್ ಆಗಿತ್ತು ಕೂಡ. ಇದೀಗ ಈ ಹಾಡನ್ನ ಕತ್ತರಿಸೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿನಿಮಾದ ನಿರ್ದೇಶಕ ರಾಮ್ ನಾರಾಯಣ್, ಕನ್ನಡದ ಪರವಾಗಿ ಇರಬೇಕು ಅನ್ನೋದಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ. ನಮ್ಮ ಸಿನಿಮಾಗೆ ಸೋನು ನಿಗಮ್ ಹಾಡಿರುವ ಹಾಡನ್ನ ತೆಗೆದುಹಾಕಿದ್ದೀವಿ. ಈ ಚಿತ್ರದಲ್ಲಿ ಮನಸ್ಸು ಹಾಡ್ತದೆ, ವಯಸ್ಸು ಕಾಡ್ತದೆ ಎಂಬ ಹಾಡನ್ನ ಸೋನು ನಿಗಮ್ ಹಾಡಿದ್ರು. ಅವರಿಂದ ಈ ಹಾಡನ್ನ ಹಾಡಿಸಿದ್ವಿ. ಆದರೆ ಅವರ ಮನಸ್ಸಿನ ವಿಕೃತ ರೂಪ ಈಗ ನಮಗೆ ಕಾಣಿಸಿದೆ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸೋನು ನಿಗಮ್ ಈ ರೀತಿ ಎಲ್ಲ ಮಾತನಾಡಿದ ಮೇಲೆ ಈ ಹಾಡನ್ನ ಬಳಸ್ಕೊಳ್ಬೇಕಾ ಅನ್ನೋ ಪ್ರಶ್ನೆ ಬಂತು. ಹಾಗಾಗಿ ಈಗ ಸೋನು ಹಾಡನ್ನ ನಾವೆಲ್ಲ ಧಿಕ್ಕರಿಸಿ ಅವರ ಬದಲಿಗೆ ಅದೇ ಹಾಡನ್ನ ಚೇತನ್ ಸೋಸ್ಕಾ ಅವರಿಂದ ಹಾಡಿಸಿದ್ದೀವಿ. ಸಂಗೀತ ನಿರ್ದೇಶಕ ಮನೋಮೂರ್ತಿ ಅವರಿಗೂ ಮಾಹಿತಿ ನೀಡಿದ್ದೀವಿ. ನಿಮ್ಮ ನಿರ್ಧಾರ ಏನಿದೆಯೋ ಅದನ್ನ ತೆಗೆದುಕೊಳ್ಳಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೋನು ಹಾಡಿರುವ ಹಾಡು ಈಗಾಗಲೇ ರಿಲೀಸ್ ಆಗಿದೆ. ಅದನ್ನ ಪ್ರೈವೇಟ್ ಮಾಡಿದ್ದೀವಿ. ಚೇತನ್ ಹಾಡಿರೋ ಹಾಡು ಬಿಡುಗಡೆಯಾದ ಮೇಲೆ ಯೂಟ್ಯೂಬ್ನಲ್ಲಿರುವ ಸೋನು ನಿಗಮ್ ಹಾಡಿದ ಹಾಡು ಡಿಲೀಟ್ ಆಗುತ್ತೆ ಅಂತ ರಾಮ್ ನಾರಾಯಣ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ನಿರ್ಮಾಪಕ ಸಂತೋಷ್ ಕುಮಾರ್, ಸೋನು ನಿಗಮ್ ಕ್ಷಮೆ ಕೇಳಿರೋ ರೀತಿಯೇ ಸರಿ ಇಲ್ಲ. ಕನ್ನಡಿಗರಿಗೆ ಅವಮಾನ ಆಗಿದೆ. ಹಾಗಾಗಿ ನಮಗೆ ಸೋನು ನಿಗಮ್ ವಾಯ್ಸ್ ಇಷ್ಟ ಇಲ್ಲ. ಅವರು ಹಾಡಿರೋ ಹಾಡನ್ನ ತೆಗೆದು ಅವರ ಬದಲಿಗೆ ಅದೇ ಹಾಡನ್ನ ಚೇತನ್ ಸೋಸ್ಕಾ ಅವರಿಂದ ಹಾಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಸೋನು ನಿಗಮ್ ವಿವಾದದ ಕುರಿತಂತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ನರಸಿಂಹಲು, ಸೋನು ನಿಗಮ್ ಪಹಲ್ಗಾಮ್ ಘಟನೆಯನ್ನ ಕನ್ನಡಿಗರಿಗೆ ಹೋಲಿಕೆ ಮಾಡಿದ್ದು ಸರಿಯಿಲ್ಲ. ಹಾಗಾಗಿ ಅವರಿಂದ ಯಾವುದೇ ಸಿನಿಮಾ ಹಾಡುಗಳನ್ನ ಹಾಡಿಸಬಾರದು. ಅವರಿಗೆ ಅಸಹಕಾರ ನೀಡಲು ನಿರ್ಧರಿಸಲಾಗಿದೆ ಅಂತ ಹೇಳಿದ್ರು. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದ ಆರೋಪ ಎದುರಿಸ್ತಾ ಇರೋ ಗಾಯಕ ಸೋನು ನಿಗಮ್ಗೆ 1 ವಾರದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಆವಲಹಳ್ಳಿ ಠಾಣೆ ಪೊಲೀಸರು ನೋಟಿಸ್ ಕೂಡ ಜಾರಿಗೊಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗುವಂತೆ ಸೋನು ನಿಗಮ್ ಅವರಿಗೆ ಸೂಚಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಪ್ರಾಂತೀಯ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದ ಅನ್ವಯ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು.